ಹಾಯ್ ಸ್ನೇಹಿತರೆ, ನಾವಿವತ್ತು 1983 IAS ಪ್ರಶ್ನೆ ಪತ್ರಿಕೆ ಬಗ್ಗೆ ಚರ್ಚೆ ಮಾಡೋಣ ಸ್ನೇಹಿತರೆ. 1983 IAS ಪ್ರಶ್ನೆ ಪತ್ರಿಕೆಯಲ್ಲಿ ಭೂಗೋಳಶಾಸ್ತ್ರ ಬಂದಿರುವಂಥ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ ಸ್ನೇಹಿತರೆ. ಮೊದಲ ಪ್ರಶ್ನೆ ಹೀಗಿರುತ್ತೆ: ಭಾರತದ ಕೆಳಗಿನ ಯಾವ ರಾಜ್ಯವು ತೆಂಗನ್ನು ವ್ಯಾಪಕವಾಗಿ ಬೆಳೆಯುತ್ತದೆ? ಸ್ನೇಹಿತರೆ ಇಲ್ಲಿ ನೋಡಿರಿ, ಭಾರತ ಯಾವ ರಾಜ್ಯವು ತೆಂಗನ್ನು ಹೆಚ್ಚಾಗಿ ಬೆಳೆಯುತ್ತದೆ ಅಂದರೆ ಅದು ಕೇರಳ. ನೋಡಿರಿ, ನಮ್ಮ ಕರ್ನಾಟಕ ಅತಿ ಹೆಚ್ಚು ಏನು ಬೆಳೀತದೆ ಅಂದರೆ ಕಾಫಿ, ಆಂಧ್ರ ಪ್ರದೇಶ ತಂಬಾಕು, ಅಸ್ಸಾಂ ಚಹಾ ಹೆಚ್ಚು ಬೆಳೀತದೆ ಸ್ನೇಹಿತರೆ. ಕೇರಳ ಅತಿ ಹೆಚ್ಚು ಏನಪ್ಪ ಅಂದರೆ ತೆಂಗು ಮತ್ತು ರಬ್ಬರ್ ಬೆಳೆಯುತ್ತದೆ. ಕೆಳಗಿನಲ್ಲಿ ಯಾವುದು ನದಿ ಮುಖಜ ಭೂಮಿ ರೂಪುಗೊಳ್ಳಲು ಸಹಾಯಕ ಅಂಶವಲ್ಲ? ನೋಡ್ರಿ, ನದಿ ಮುಖಜ ಭೂಮಿಗೆ ರೂಪುಗೊಳ್ಳಲು ಯಾವುದು ಸಹಾಯಕ ಅಲ್ಲ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಯಾವುದಂದರೆ ಬಿ ಕರೆಕ್ಟು. ಸಾಗರ್ ಪ್ರವಾಹ ಹಾಗೂ ಉಬ್ಬರು ಋತುಗಳು ನದಿ ಮುಖಜ ಭೂಮಿಗೆ ರೂಪುಗೊಳ್ಳಲು ಸಹಾಯಕ ಅಲ್ಲ. ಅದರಲ್ಲಿ ಸಹಾಯಕ ಯಾವುವು ಅಂದರೆ ಪ್ರಶಾಂತ ಮಾರುತಗಳು, ಅಶ್ವದ ತೀರ, ನದಿಯ ದಾರಿಯಲ್ಲಿ ದೊಡ್ಡ ದೊಡ್ಡ ಸರೋವರಗಳು ಇಲ್ಲದಿರುವುದು, ಇವೆಲ್ಲ ನದಿ ಮುಖಜ ಭೂಮಿ ರೂಪುಗೊಳ್ಳಲು ಸಹಾಯಕ. ಮೂರನೇ ಪ್ರಶ್ನೆ: ಭಾರತದಲ್ಲಿ ಕೃಷಿ ನೀರಾವರಿಗಾಗಿ ಕೆಳಗಿನ ಯಾವುದು ಅತಿ ಹೆಚ್ಚು ಅವಲಂಬಿಸಿದೆ? ಇಲ್ಲಿ ನೋಡ್ರಿ, ಬಾವಿಗಳು. ನೋಡ್ರಿ, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ನೀರಾವರಿ ಹೊಂದಿರುವ ರಾಜ್ಯ ಯಾವುದಂದರೆ ಅದು UP ಸ್ನೇಹಿತರೆ. ಅಲ್ಯೂಮಿನಿಯಂ ಸಾಮಾನ್ಯ ಅದಿರು ಯಾವುದು? ನೋಡ್ರಿ, ಅಲ್ಯೂಮಿನಿಯಂ ಸಾಮಾನ್ಯ ಅದಿರು ಯಾವುದಂದರೆ ಬಾಕ್ಸೈಟು. ಈ ಬಾಕ್ಸೈಟು ಅತಿ ಹೆಚ್ಚು ಯಾವ ರಾಜ್ಯ ಉತ್ಪಾದನೆ ಮಾಡುತ್ತೆ ಅಂದರೆ ಸ್ನೇಹಿತರೆ ಒಡಿಶಾ ರಾಜ್ಯ. ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಯಾವ ದೇಶ ಉತ್ಪಾದನೆ ಮಾಡುತ್ತೆ ಅಂದರೆ ಅದು ಆಸ್ಟ್ರೇಲಿಯಾ. ಅದು ಕಡಿಮೆ ಸಸ್ಯಗಳ, ಒಣ ಮುಳ್ಳು ಕಂಟಿಗಳ, ಗಿಡಗಳ ಪ್ರದೇಶ, ಜನವಸತಿ ವಿರಳ. ಈ ಪ್ರದೇಶ ಕೆಳಗಿನ ಯಾವ ಭಾಗಕ್ಕೆ ಸೇರಬಹುದು? ನೋಡ್ರಿ, ಏನು ಕೇಳಿದ್ದಾರೆ, ಅದು ಕಡಿಮೆ ಸಸ್ಯಗಳ ಅಂದರೆ ಅದು ಆ ಒಂದು ಪ್ರದೇಶ ಹೀಗಿದೆ, ಅದು ಕಡಿಮೆ ಸಸ್ಯಗಳು, ಒಣ ಮುಳ್ಳು ಕಂಟಿ ಗಿಡಗಳ ಪ್ರದೇಶ ಆಗಿದೆ, ಅಲ್ಲಿ ಜನವಸತಿ ವಿರಳ ಅಂದರೆ ಜನವಸತಿ ಕಡಿಮೆ. ಅದು ಯಾವ ಪ್ರದೇಶ ಅಂದರೆ ನೋಡ್ರಿ, ಈಸಿಯಾಗಿ ಹೇಳ್ಬೋದು, ಪಶ್ಚಿಮ ರಾಜಸ್ಥಾನ. ಮಣ್ಣಿನ ಮಲ್ಚಿಂಗ್ ಪ್ರಕ್ರಿಯೆಯಲ್ಲಿ ಕೆಳಗಿನ ಯಾವ ಈ ಅಂಶ ಸೇರಿದೆ? ಮಣ್ಣಿನ ಮಲ್ಚಿಂಗ್ ಪ್ರಕ್ರಿಯೆಯಲ್ಲಿ ಅಂದರೆ ಮಣ್ಣಿನ ಮಲ್ಚಿಂಗ್ ಆಗೋಕೆ ಯಾವ ಪ್ರಕ್ರಿಯೆ ಸೇರಿದೆ ಅಂತ ಕೇಳಿದ್ದಾರೆ ಅವರು. ಇಲ್ಲಿ ಮಣ್ಣಿನ ಮಲ್ಚಿಂಗ್ ಆಗಬೇಕಾದ್ರೆ ಸ್ನೇಹಿತರೆ ಇಲ್ಲಿ ಡಿ ಕರೆಕ್ಟ್ ಆಗಿರುತ್ತೆ. ಮಣ್ಣಿನ ಅತಿ ಬಾಷ್ಪ ಹಾಗೂ ಸವಕಳಿಯನ್ನು ತಡೆಯಲು ನೆಲದ ಮೇಲೆ ಹಗುರ ಪದಾರ್ಥಗಳನ್ನು ಸಗಣಿ ಹರಡುವುದು. ನೆಲದ ಮೇಲೆ ಹಗುರ ಪದಾರ್ಥಗಳನ್ನು ಸಗಣಿಯನ್ನು ಹರಡುವುದು. ಈ ಕೆಳಗಿನ ಯಾವ ನದಿಗೆ ಮಹಾತ್ಮ ಗಾಂಧಿ ಸೇತುವೆ ನಿರ್ಮಿಸಲಾಗಿದೆ ಸ್ನೇಹಿತರೆ? ನೋಡ್ರಿ, ಯಾವ ನದಿಗೆ ಮಹಾತ್ಮ ಗಾಂಧಿ ಸೇತುವೆಯನ್ನು ನಿರ್ಮಿಸಲಾಗಿದೆ ಅಂದರೆ ಅದು ಗಂಗಾ ನದಿ. ಯಾವ ರಾಜ್ಯದಲ್ಲಿದೆ? ಬಿಹಾರ ಪಟ್ಟಣದಲ್ಲಿದೆ ಸ್ನೇಹಿತರೆ. ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ: ಉಷ್ಣವಲಯದ ಎಲೆ ಉದುರುವ ಕಾಡಿನ ಮರಗಳು ಬೇಸಿಗೆಯಲ್ಲಿ ಎಲೆಗಳನ್ನು ಉದುರಿಸಲು ಕಾರಣ? ನೋಡ್ರಿ, ಉಷ್ಣವಲಯದ ಎಲೆ ಉದುರುವ ಕಾಡಿನ ಮರಗಳು ಬೇಸಿಗೆಯಲ್ಲಿ ಎಲೆಗಳನ್ನು ಉದುರಿಸಲು ಕಾರಣ ಏನಿದೆ? ಭಾಳ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ. ಯಾಕಂದರೆ ತಮ್ಮ ಒಳಗಿನ ನೀರಿನ ಹಾನಿಯನ್ನು ಕಡಿಮೆಗೊಳಿಸಲು, ನೋಡ್ರಿ, ತಮ್ಮ ಒಳಗಿನ ನೀರಿನ ಹಾನಿಯನ್ನು ಕಡಿಮೆಗೊಳಿಸಲು ಉಷ್ಣವಲಯದ ಎಲೆ ಉದುರುವ ಕಾಡುಗಳು ಏನು ಮಾಡ್ತಾವೆ ಅಂದರೆ ಬೇಸಿಗೆಯಲ್ಲಿ ಎಲೆಗಳನ್ನು ಉದುರಿಸ್ತಾವ. ನೋಡ್ರಿ, ಉಷ್ಣವಲಯದ ಎಲೆ ಉದುರುವ ಕಾಡಿನ ಮರಗಳು ಬೇಸಿಗೆ ಟೈಮ್ನಾಗ ಯಾಕೆ ಎಲೆಗಳನ್ನು ಉದುರಿಸ್ತಾವೆ ಅಂದರೆ ತಮ್ಮ ಒಳಗಿನ ನೀರಿನ ಹಾನಿಯನ್ನು ಕಡಿಮೆಗೊಳಿಸಲು. ಕೆಳಗಿನ ಯಾವ ನಗರಗಳಲ್ಲಿ ಮಧ್ಯಾಹ್ನದ ನಡು ನೆತ್ತಿಯ ಮೇಲೆ ಸೂರ್ಯ ಎಂದಿಗೂ ಬೆಳಗಲಾರ? ಅದು ದೆಹಲಿ. ಸ್ನೇಹಿತರೆ, ಭಾಳ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಇದು. ಉಷ್ಣವಲಯದ ಮಳೆ ಕಾಡುಗಳು ಕೆಳಗಿನ ಯಾವ ಭಾಗಗಳಲ್ಲಿ ಕಂಡುಬರುತ್ತವೆ? ಡಿ ಕಾಂಗೋ ನದಿ ಕೊಳ್ಳದ ಉತ್ತರ ಹಾಗೂ ದಕ್ಷಿಣ ಭಾಗ. ನೋಡ್ರಿ, ಭಾಳ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ, ಭಾಳ ಸರಿ ಎಕ್ಸಾಮ್ ರಿಪೀಟ್ ಆಗಿದೆ. ಉಷ್ಣವಲಯದ ಮಳೆ ಕಾಡುಗಳು. ನೋಡ್ರಿ, ಉಷ್ಣವಲಯದ ಮಳೆ ಕಾಡುಗಳು ಕೆಳಗಿನ ಯಾವ ಭಾಗಗಳಲ್ಲಿ ಕಂಡುಬರ್ತವೆ ಅಂದರೆ ಅದು ಕಾಂಗೋ ನದಿ ಕೊಳ್ಳದ ಉತ್ತರ ಹಾಗೂ ದಕ್ಷಿಣ ಭಾಗಗಳು. ಕಾಂಗೋ ನದಿ ಕೊಳ್ಳದ ಉತ್ತರ ಹಾಗೂ ದಕ್ಷಿಣ ಭಾಗಗಳು. ಕಾಂಗೋ ನದಿ ಉತ್ತರ ಮತ್ತು ದಕ್ಷಿಣ ಭಾಗಗಳು ಉಷ್ಣವಲಯದ ಮಳೆ ಕಾಡುಗಳು ಸ್ನೇಹಿತರೆ. ಇಲ್ಲಿ ಕಾಂಗೋ ಏನು ಇದು ಉಷ್ಣವಲಯದ ಮಳೆ ಕಾಡುಗಳು ಏನು ಇದೆಯಲ್ಲ ಸ್ನೇಹಿತರೆ, ಒಟ್ಟು 6 ದೇಶಗಳಲ್ಲಿ ಹರಡಿದೆ ಸ್ನೇಹಿತರೆ. ಯಾವ 6 ದೇಶಗಳು? ಕ್ಯಾಮೆರೂನ್, ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್, ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ದಿ ಕಾಂಗೋ ಮತ್ತು ಇಕ್ವಾಟೋರಿಯಲ್ ಗ್ವಿನಾ ಆ್ಯಂಡ್ ಗೇಬನ್ ಕಂಟ್ರಿಯಲ್ಲಿ ಇದು ಕಾಡುಗಳನ್ನು ಹರಡಿದೆ ಸ್ನೇಹಿತರೆ. ನೋಡ್ರಿ, ಇದು ಭಾಳ ಇಂಪಾರ್ಟೆಂಟ್ ಆದ ಪ್ರಶ್ನೆ. ಭಾಳಷ್ಟು ಈ ಡೋಲ್ ಡ್ರಮ್ಸ್ ಭಾಳಷ್ಟು ಎಕ್ಸಾಮಲ್ಲಿ ರಿಪೀಟ್ ಆಗಿದೆ. ಇದು ಡೋಲ್ ಡ್ರಮ್ಸ್, ಹೆರಿಕೇನ್, ನ್ಯೂ ಮೂರ್ ಐಲ್ಯಾಂಡ್, ಮೆಕ್ಕಲು ಈ ಕೆಳಗಿನ ಜೋಡಿ ಯಾವ ತಪ್ಪ ಸ್ನೇಹಿತರೆ? ನೋಡ್ರಿ, ಡೋಲ್ ಡ್ರಮ್ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪ್ರದೇಶ. ನೋಡ್ರಿ, ಡೋಲ್ ಡ್ರಮ್ ಅನ್ನೋದು ಏನಪ್ಪ ಅಂದರೆ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪ್ರದೇಶ. ಓಕೆ. ಹೆರಿಕೇನ್ ಇದು ಗಂಟೆಗೆ 100 ಕಿಲೋಮೀಟರ್ಗಿಂತಲೂ ಕಡಿಮೆ ಸರಾಸರಿ ವೇಗ ಹೊಂದಿರೋ ಮಾರುತ. ಇದು ತಪ್ಪು ಸ್ನೇಹಿತರೆ. ಅದು
ನ್ಯೂಮೂರ್ ಐಲ್ಯಾಂಡ್ ಇದು ಎಲ್ಲಿ ಬರುತ್ತೆ? ನ್ಯೂಮೂರ್ ಐಲ್ಯಾಂಡು ಭಾರತ. ಸ್ನೇಹಿತರೆ, ನ್ಯೂಮೂರ್ ಐಲ್ಯಾಂಡು ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ಒಂದು ವಿವಾದಿತ ಐಲ್ಯಾಂಡ್ ಆಗಿದೆ ಸ್ನೇಹಿತರೆ. ನ್ಯೂಮೂರ್ ಐಲ್ಯಾಂಡ್ ಭಾಳ ಸರಿ ಎಕ್ಸಾಮಲ್ಲಿ ರಿಪೀಟ್ ಆದಂಥ ಪ್ರಶ್ನೆ. ನ್ಯೂಮೂರ್ ಐಲ್ಯಾಂಡ್ ಇದು ಭಾರತದಲ್ಲಿದೆ. ಇದು ಭಾರತ ಮತ್ತು ಬಾಂಗ್ಲಾದೇಶದ ಒಂದು ವಿವಾದಿತ ಐಲ್ಯಾಂಡ್ ಆಗಿರುತ್ತೆ. ಮೆಕ್ಕಲ್ ಮಣ್ಣು ಇದು ರಾಣಾ ಆಫ್ ಕಚ್ನಲ್ಲಿ ಕಂಡುಬರುತ್ತೆ. ಮೆಕ್ಕಲ್ ಮಣ್ಣು ರಾಣಾ ಆಫ್ ಕಚ್ಚಲ್ಲಿ ಎಲ್ಲೆಂದರೆ ಗುಜರಾತ. ಸ್ನೇಹಿತರೆ, ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು. ಶುಭ ದಿನ.